ಕಾಂಗ್ರೆಸ್ ಪಕ್ಷದಿಂದ ಮೇಡಮ್, ಕಾಂಗ್ರೆಸ್ ಕಾರ್ಯಕರ್ತ ಜಗನ್ನಾಥ್ ಅಂತೇಳಿ ರಾಜನಗರ ಅಸೆಂಬ್ಲಿಯಿಂದ ಮೇಡಮ್. ನನ್ನ ನೇರ 2 ಪಕ್ಷದವ್ರಿಗೂ JDS ಮತ್ತು BJPಗೆ ಮೇಡಮ್. ಇದರಿಂದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗಿದೆಯಾ ಇಲ್ಲ ಅಂತ ಒಂದೇ ಉತ್ತರ ಕೊಡ್ಲಿ ಸಾಕು, ಬೇರೆ ಏನು ಬೇಡ. ಕೇವಲ ಕರ್ನಾಟಕ ಮಾತ್ರ ಮಾಡಿದ್ದಾರೆ ಈ ಯೋಜನೆನ. ನೀವು ಕರ್ನಾಟಕದವರಲ್ಲ, ಡೆಮಾಕ್ರಸಿ ಸಂವಿಧಾನದ ಕೆಳಗಡೆ ಕೆಲಸ ಮಾಡ್ತಾರೆ, ಸಂವಿಧಾನ ಆಸೆಗಳ ಕೆಲಸ ಮಾಡ್ತಾ ಇದ್ದೀವಿ. ಉತ್ತರ ಕೊಡಿ. ಕೇವಲ ಒಂದು ರಾಜ್ಯಕ್ಕೆ ಕೇವಲ ಒಂದು ರಾಜ್ಯಕ್ಕೆ ಹೌದು, ನಿಮ್ಮ ಎಕ್ಸ್ಪ್ಲನೇಷನ್ ಅಲ್ಲ ಸರ್. ಅನ್ಯಾಯ ಆಗಿದ್ಯಾ ಇಲ್ವಾ ಒಕ್ಕೂಟ ವ್ಯವಸ್ಥೆಗೆ? ಅನ್ಯಾಯ ಸರ್, ಇಲ್ಲಿ ಕೇಳಿ ಸರ್, ಅನ್ಯಾಯ ಆಗಿದ್ಯಾ ಇಲ್ವಾ? ಆರ್ಥಿಕ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದೆ ಅಂದ್ರೆ ಇಟ್ಕೊಂಡ್ಬಿಡಲ್ಲ ಸರ್, ಅದನ್ನ ಬೇರೆ ಬೇರೆ ಹಂತದಲ್ಲಿ ಬೇರೆ ರೀತಿಯಲ್ಲಿ ವಿನಿಯೋಗ ಮಾಡಿದೀವಿ. ನನ್ನ ಹೆಸರು ಆಶಾ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು BJP ಪಾರ್ಟಿಯವಳು. ಸಂವಿಧಾನಾತ್ಮಕ ಹುದ್ದೆಗಳಲ್ಲಿ ಅವ್ರ ಕೂತಲ್ಲಿ ಅವರು ಅದಕ್ಕೆ ಅಡೆತಡೆಗಳು ಬರುತ್ತೆ ಅಂತ ಆದಲ್ಲಿ ಅದರ ಶಿಸ್ತನ್ನು ಕಾಪಾಡುವಂಥದ್ದು ರಾಜ್ಯಪಾಲರ ಒಂದು ಮುಖ್ಯವಾದ ಕರ್ತವ್ಯ, ಹಕ್ಕು ಹಾಗೂ ಕರ್ತವ್ಯ ಈ ಎಲ್ಲ ನಾಯಕರಿಗೂ ಇದೆ. ಅತ್ಯಂತ ಹೆಚ್ಚಿನ ಗೌರವಾನ್ವಿತ ಸ್ಥಾನದಲ್ಲಿರೋದು ರಾಜ್ಯಕ್ಕೆ ರಾಜ್ಯಪಾಲರು. ಅವರಿಗೆ ರಾಜ್ಯದ ಹಿತಾಸಕ್ತಿಗಳ ಬಗ್ಗೆ ಗಮನ ಇದೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವರು ಸಜ್ಜನ ರಾಜಕಾರಣಿ, ಹಾಗೆ ಹಿರಿಯ ರಾಜಕಾರಣಿ. ಏನೋ ಬರೆದಿದ್ದನ್ನು ಓದಲಿಲ್ಲ ಅನ್ನೋ ಮಾತ್ರಕ್ಕೆ ಅವರು ಸರಿ ಇಲ್ಲ, ಅವರು ಏಜೆಂಟ್ರು ಅಂತ ನಾವು ಹೇಳೋಕ್ಕಾಗಲ್ಲ. ಸಂವಿಧಾನಾತ್ಮಕವಾಗಿ ಅವರನ್ನು ಕಳಿಸಿದ್ದಾರೆ. ನಮಸ್ತೆ ರಾಧಕ, ನಾನು ವೆಂಕಟರಾಮ್ ಅಂತ ನನ್ನ ಹೆಸರು. ಒಬ್ಬ ಸಾಂವಿಧಾನಿಕ ಹುದ್ದೆ ಇರ್ತಕ್ಕಂಥ ರಾಜ್ಯಪಾಲರನ್ನ ಅಡ್ಡಗಟ್ಟಿ ನಿಲ್ತಕ್ಕಂಥ ರೌಡಿಸಮ್ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರ ಏನು ಜನಕ್ಕೆ ಏನು ಸಂದೇಶ ಕೊಡ್ತಾರೆ? ನಾನು ಸುಮಾಲಿನಿ ಅಂತ ಹೋರಾಟಗಾರ್ತಿ. ನಾನು ಯಾವ ಪಕ್ಷದ ಪರವಾಗೂ ಬಂದಿಲ್ಲ ಇಲ್ಲಿ. ನಾನು ಹೇಳ್ತಾ ಇರೋದೇನು ಅಂತಂದರೆ, ಇವತ್ತು ಯಾವ ಪಕ್ಷಗಳು ಬಂದರೂ ಕೂಡ ಏನಾದರೂ ಒಂದು ತೊಂದರೆಗಳು ಆ ರಾಜ್ಯಪಾಲರು ಅವ್ರನ್ನ ಇದು ಮಾಡಿಕೊಂಡ್ರು, ಇವ್ರು ಇದನ್ನು ಮಾಡಿಕೊಂಡ್ರು, ಇವ್ರ ಪರವಾಗಿ ಮಾತಾಡಲಿಲ್ಲ, ಇವ್ರ ಪರವಾಗಿ ಮಾತಾಡಲಿಲ್ಲ. ಆ ರಾಜಕೀಯ ವ್ಯಕ್ತಿಗಳು ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಅವ್ರ ಬಟ್ಟೆ ಹರ್ಕೊಳ್ಳೋದು, ಇವ್ರ ಬಟ್ಟೆ ಹರ್ಕೊಳ್ಳೋದು, ಅವ್ರು ಇದೇನೋ ಹೇಳಿದ್ರು, ಆ ಪಕ್ಷ ಹಿಂಗಾಯ್ತು ಅನ್ನೋದು, ಬರೀ ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ಪ್ರಜೆಗಳಿಗೋಸ್ಕರ ಇಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನಂದೊಂದು ಕ್ವಶನ್ ಇಲ್ಲ. ನಾನು ನವೀನ್ ರೈ ಅಂತ, ನಾನು ಪಂಚಾಯತ್ ಮೆಂಬರ್. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನನ್ನ ಪ್ರಶ್ನೆ ಒಂದನೇದ್ದು, ನಾನು ಇದರ ರೈತರ ಪರವಾಗಿರುವ ನರೇಗಾವನ್ನು ರದ್ದುಪಡಿಸುವುದು ದೇವೇಗೌಡರಿಗೆ ಅಂತೂ ಖಂಡಿತವಾಗಿಯೂ ಮನಸ್ಸಿರಲಿಕ್ಕಿಲ್ಲ. 2 ಸ್ಥಾನ ಬಂದದರಲ್ಲಿ 1 ಮಂತ್ರಿ ಸಿಕ್ಕಿದೆ ಅಂತ ಹೇಳಿ ಇವತ್ತು ಕುಮಾರಸ್ವಾಮಿ ಅವರ ಈ ಕೇಂದ್ರ ಸರ್ಕಾರದ ಪರವಾಗಿದ್ದಾರೆ ಹೊರತು ಚಂದ್ರಬಾಬು ನಾಯ್ಡು ಅವರೇ ಅದನ್ನು ವಿರೋಧಿಸಿದ್ದಾರೆ. ನರೇಗಾ ಬೇಡ, ಇದು ಒಂದು ಪ್ರಾದೇಶಿಕ ಪಕ್ಷದ ತಾಕತ್ತದು. ಚಂದ್ರಬಾಬು ನಾಯ್ಡು ಇವರಿಗೆ ಅದು ಇಲ್ಲ. ಇವರಿಗೆ ಅಂದ್ರೆ 2 ಸ್ಥಾನ ಬಂದದ್ರಲ್ಲಿ 1 ಮಂತ್ರಿ ಸಿಕ್ಕಿದೆ, ಅದನ್ನು ಉಳಿಸಿಕೊಳ್ಳಕ್ಕೆ ಅದನ್ನು ಹೇಳಿ. ಎರಡನೇದು ಇನ್ನೊಂದು ಸಾಂವಿಧಾನಿಕವಾಗಿ ಮಂತ್ರಿಗಳನ್ನು ಗವರ್ನರೇ ಆಯ್ಕೆ ಮಾಡ್ತಾರೆ. ಆ ಪ್ರಥಮ ಅಧಿವೇಶನದಲ್ಲಿ ಸಚಿವ ಸಂಪುಟದಲ್ಲಿ ಅವರು ನೇಮಿಸಿದ ಮಂತ್ರಿಗಳು ಬರೆದಿಟ್ಟ ಭಾಷಣವನ್ನೇ ಮಾಡಬೇಕು. ಒಂದು ವೇಳೆ ಅವರಿಗೆ ಆ ಭಾಷಣದ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವರ ಮಂತ್ರಿಮಂಡಲದ ಮೇಲೆ ನಂಬಿಕೆ ಇಲ್ಲ ಅಂತ ಒಬ್ಬ ಪ್ರಶ್ನೆ ಬರುತ್ತೆ. ನನ್ನ ಹೆಸರು ಶೀಲಾ ಅಂತ. ಇಷ್ಟೆಲ್ಲ ನಡೀತಿದೆ ಗ್ರೌಂಡ್ ಲೆವೆಲಲ್ಲಿ. ನಾನು ಹೇಳ್ತಾ ಇರೋದು, ಬಾಂಗ್ಲಾದೇಶಿಗಳು ಇಷ್ಟು ಜನ ಸೇರ್ಕೊಂಡಿದ್ದಾರೆ ಎವ್ರಿ ಕನ್ಸ್ಟ್ರಕ್ಷನ್ ಸೈಟ್ಸ್ ಅಲ್ಲಿ. ಹೆಂಗ್ ಬಂದ್ರು ಮೇಡಮ್ ಅವರು ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ. ಭಾರತದ ಗಡಿಗಳನ್ನ ಕಾಯ್ತಾ ಇರೋರು ನಮ್ಮ ಅದೆಷ್ಟು ಇಂಚ್ ಎದೆ? 56 ಇಂಚು ಎದೆ ಮೋದಿ ಅವರು. ಅಂತಹ 56 ಇಂಚು ಮೋದಿ ಅವರ ಕಣ್ತಪ್ಸಿ ಹೆಂಗ್ ಬಂದ್ರು ಮೇಡಮ್ ಇವರು? ಮಮತಾ ಬ್ಯಾನರ್ಜಿ ಕಡೆಯಿಂದ ಬಿಟ್ಟಿದ್ದಾರೆ. ನಾವು ಅಲ್ಲಿಂದ ಕಲ್ಕಟ್ಟ, ಎಲ್ಲರೂ ಬಾಂಗ್ಲಾದೇಶದಿಂದಾನೇ ಬಂದ್ರು. ವೆಸ್ಟ್ ಬೆಂಗಾಲ್ ಬಂದು, ಬೆಂಗಳೂರಿನಿಂದ ಬಂದು ಇಲ್ಲಿ ಪೂರಾ ಏರಿಯಾಲಿ ವೆಸ್ಟ್ ಬೆಂಗಾಲ್ ಇಂದಾನೇ ಬಂದ್ರು. ವೆಸ್ಟ್ ಬೆಂಗಾಲ್ ಗಡಿಗಳನ್ನ ಕಾಯೋದು ವೆಸ್ಟ್ ಬೆಂಗಾಲ್ ಅಲ್ಲ ಮೇಡಮ್. ಗಡಿಗಳಿಲ್ಲ. ಈ ದೇಶದ ಯೋಧರು ಅವ್ರು ವೆಸ್ಟ್ ಬೆಂಗಾಲ್ ಯೋಧರು, ಕರ್ನಾಟಕ ಯೋಧರು, ತೆಲಂಗಾಣ ಯೋಧರು ಅಂತ ಇರಲ್ಲ ಮೇಡಮ್. ಇದು ನಮ್ಮ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮೇಡಮ್. ಸೊ ಬಾಂಗ್ಲಾದೇಶರು ಒಳನುಸುಳಿದ್ದಾರೆ ಅಂದ್ರೆ ಸುಮಾರು ವರ್ಷಗಳಿಂದ ಅಧಿಕಾರದಲ್ಲಿರೋದು ನರೇಂದ್ರ ಮೋದಿ. ಇನ್ನೊಂದು ಕಡೆ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಹಾಗಾದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. BJP ಆಫೀಸಲ್ಲಿ ನಾನು ಸೀನಿಯರ್ ಕಾರ್ಯಕರ್ತಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ 56 ಇಂಚು ಅಂತ ಬಂದಾಗ ನಾನು ಮಾತಾಡ್ತಾ ಇದ್ದೀನಿ. 56 ಇಂಚು ಇರೋದಕ್ಕೇನೆ ಇವತ್ತು ದೇಶ ಸುಭದ್ರವಾಗಿರೋದು. ಇಡೀ ಪ್ರಪಂಚನೇ ಮೋದಿಯವ್ರನ್ನ ಹೊಗಳ್ತಾರೆ, ಸುಮ್ಮನೆ ಹೊಗಳಲ್ಲ. ಅಮೇರಿಕ ಅಧ್ಯಕ್ಷನೇ ಮೋದಿಯವ್ರನ್ನ ಹುಜೂರ್ ಅಂತಾರೆ. ಅದೇ ಥರ ಇಡೀ G7 ಮೋದಿಯವ್ರ ಕಂಡ್ರೆ ಯಾರೂ ಇಷ್ಟಪಡದೇ ಇರೋದಿಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ,
ಮೂರಕ್ಕೆ ಒಂದು ಅಂದ್ಕೊಂಡು 3 ರಾಜ್ಯದಲ್ಲಿ ಇದ್ದಾರೆ ಇವರು. ಸದ್ಯಕ್ಕೆ 3 ರಾಜ್ಯದಲ್ಲಿ ಇದ್ದಾರೆ. ಅದನ್ನ ಯಾವಾಗ ಕಿತ್ಕೊಂಡು ಹೋಗ್ತಾರೆ. ಬಿಸಿ ಸುದ್ದಿ ಪತ್ರಿಕೆಯಲ್ಲಿ ಬರೆದ ರಾಜ್ಯ ವರ್ಸಸ್ ರಾಜ್ಯಪಾಲ ಅದು ಒಂದು ಆರ್ಟಿಕಲ್ ಬರೆದಿದ್ದೆ. ರಾಜ್ಯದ ಹಿತಾಸಕ್ತಿಗಳನ್ನು ಕಾಯ್ಬೇಕಾದ್ದು ರಾಜ್ಯಪಾಲರ ಕರ್ತವ್ಯ. ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಪ್ರಿನ್ಸಿಪಲ್ ಇರಬೇಕೆ ಹೊರತು ನಾನೇ ದೊಡ್ಡವನು ನೀನೇ ದೊಡ್ಡವನು ಅಂತ ಇರಬಾರ್ದು. ನನ್ನ ಪ್ರಕಾರ ರಾಜ್ಯಪಾಲರ ಹುದ್ದೆನೇ ಒಂದು ವೇಸ್ಟು. ಯಾವ ರಾಜ್ಯದಲ್ಲೂ ರಾಜ್ಯಪಾಲರೇ ಇರ್ಕೂಡ್ದು. ಡೈರೆಕ್ಟ್ ಪ್ರೆಸಿಡೆಂಟ್ಗೆ CM ರಿಪೋರ್ಟ್ ಮಾಡಬೇಕು. ಮೇಡಮ್, ಇವಾಗ ಈ ಸಬ್ಜೆಕ್ಟ್ ವಾಪಸ್ ಬಂತು ಅಂತ ಹೇಳಿದ್ರೆ ಇದರಲ್ಲಿ 3-4 ವಿಚಾರ ಮತ್ತೆ ಮಾತಾಡಬೇಕಾಗಿದೆ. ಒಂದು ವಿಧಿ 163 ಅದರ ಪ್ರಕಾರ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ರಾಜ್ಯಪಾಲರು ಕೂಡ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರು ಇರ್ತಾರೆ ಅವರ ಹೇಳಿದ ದೃಷ್ಟಿಕೋನದಿಂದನೇ ಅವ್ರು ಮಾತಾಡಬೇಕಾಗುತ್ತೆ. ಏನಕ್ಕೆ ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರು ಮೊದಲನೇ ಬಾರಿ ಅಂದರೆ ವಾರ್ಷಿಕವಾಗಿ ಮೊದಲನೇ ಬಾರಿ ಮಾತಾಡೋ ಸಂದರ್ಭದಲ್ಲಿ ಅವರು ಮಾತಾಡಬೇಕಾಗಿರುವಂಥದ್ದು ಯಾವ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಅಡ್ವೈಸ್ ಕೊಡುತ್ತೆ ಅದ್ರ ಮೇಲೆ ಮಾತಾಡಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಯಾವ್ದು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಮಾತಾಡಿ ಕೊನೆಗೆ ಅವ್ರ ಪ್ರೆಸ್ ನೋಟ್ ನನಗೆ ಇಷ್ಟ ಇರಲಿಲ್ಲ, ಆದ್ರೂ ನಾನು ಮಾತಾಡಿದ್ದೀನಿ ಅಂತ ಒಂದು ಪ್ರೆಸ್ ರಿಲೀಸ್ ಹೇಳ್ಬೋದಿತ್ತು. ಅಧಿಕಾರ ಅವರಿಗೆ ಅದು ಮಾಡಲಿಲ್ಲ. ಒಂದು. ಎರಡನೇ ವಿಚಾರ ಅಂತ ಹೇಳಿದ್ರೆ ಆರ್ಟಿಕಲ್ 258 ಪ್ರಕಾರ ಪ್ರತಿಯೊಂದು ಅಲೋಕೇಶನ್ ಯಾವುದಿದೆ ಅಂದರೆ ಇವಾಗ ಯಾವ ಹಂಚಿಕೆ ಆಗಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರವನ್ನು ಮಾತಾಡಿ ಆಮೇಲೆ ಮಾಡಬೇಕಾಗುತ್ತೆ. ಕನ್ಸಲ್ಟೇಷನ್ ಇರಬೇಕಾಗುತ್ತೆ. ಕನ್ಸಲ್ಟೇಷನ್ ಆಗಲಿಲ್ಲ VBG ರಾಮ್ಜಿ ಬಿಲ್ಲಲ್ಲಿ. ಯಾವ ರಾಜ್ಯ ಸರ್ಕಾರದ ಜೊತೆನೂ ಕನ್ಸಲ್ಟೇಷನ್ ಆಗಲಿಲ್ಲ. ಆಗದೇ ಮಾಡಿರೋಂಥ ಒಂದು ಕೆಲಸ ಇದು. ಎರಡನೇದು. ಮೂರನೇದು ಅಂತ ಹೇಳಿದರೆ ಈ ಎಂಟೈರ್ ವಿಚಾರದಲ್ಲಿ ಇವಾಗ ಡಿಮಾಂಡ್ ಬೇಸ್ಡ್ ಇರುತ್ತೆ. ಯಾವ ನಮ್ಮ ಬೇಡಿಕೆ ಮೇಲೆ ಇರುವಂಥ ಒಂದು ನರೇಗಾ ಇದ್ದಿದ್ದು. ಇವಾಗ ಏನಾಗಿದೆ ಅಂತ ಹೇಳಿದರೆ ಪೂರೈಕೆ ಆಧಾರಿತವಾಗಿ ಇರುವಂಥದ್ದು. ಸೊ ಅದಕ್ಕೋಸ್ಕರ ಇವತ್ತು ಯಾವುದೇ ಒಬ್ಬ ಲೇಬರ್ ಬಂದು ನನಗೆ ಕೆಲಸ ಕೊಡಿ ಅಂತ ಕೇಳುವಂಥ ಪ್ರಮೇಯ ಬರೋದಿಲ್ಲ. ಆಯಿತಾ? ಇವಾಗ ಆ ಸ್ಕೀಮ್ ಅಡಿ ಬಂದರೆ ಪರವಾಗಿಲ್ಲಪ್ಪ ನೀನು ಬರ್ಬೋದು ಅಂತ ಹೇಳ್ತಾರೆ. ಸೊ ಯಾರಿಗೆ ಇದರಿಂದ ಯಾರಿಗೆ ಪೆಟ್ಟು ಬೀಳುತ್ತೆ ಅನ್ನೋಂಥದ್ದು ಇವತ್ತು ರಾಜ್ಯದ ಜನ ಇವತ್ತು ನಿರ್ಣಯ ಮಾಡಬೇಕಾಗುತ್ತೆ. ಸೊ ಹೀಗೆ 4-5 ವಿಚಾರಗಳಿವೆ. ಇದು ತುಂಬ ಪ್ರಮುಖವಾದ ವಿಚಾರಗಳು. ಪ್ರತಿಯೊಬ್ಬ ನಾಗರಿಕನಿಗೂ ಇದು ಅಳವಡಿಸುತ್ತೆ. ಸೊ ಆ ಕಾರಣದಿಂದ ಇವತ್ತು ಭಾರತೀಯ ಜನತಾ ಪಕ್ಷದವರಾಗಿ ಕೊರೋನಾ ಟೈಮಲ್ಲಿ ಸರ್ ಬಡವರ ಕೈ ಹಿಡಿದಂಥದ್ದೇ ಇದು ಇದೇ ಕಾರ್ಯಕ್ರಮ. ಇದರ ಬಗ್ಗೆ ನರೇಂದ್ರ ಮೋದಿ ಅವರು ಕೂಡ ಮಾತಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳುವಂತಿಲ್ಲ.